ಬಹುಶಃ ದೆಹಲಿಯಲ್ಲಿ ಬಂದಿರತಕ್ಕಂಥ ಫಲಿತಾಂಶ ಪ್ರೀಪೋಲ್ ಅಲಯನ್ಸ್ ಅಂತಕ್ಕಂಥದ್ದು ಏನು ಭಾರತೀಯ ಜನತಾ ಪಾರ್ಟಿಯ ಪರವಾದಂಥ ಒಂದು ಅಲೆ ಸೂಚಿಸ್ತಾ ಇತ್ತು. ನಿರೀಕ್ಷೆಯಂತೆ ಬಹುಶಃ ನಿರೀಕ್ಷೆಗೂ ಮೀರಿ ಒಂದು ದಾಖಲೆಯನ್ನು ಇವತ್ತು ದೆಹಲಿಯ ಮತದಾರರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಡೆಗೆ ಕೊಟ್ಟಿರ್ತಕ್ಕಂಥದ್ದು ಭಾಳ ವಿಶೇಷ. ಕಳೆದ 10 ವರ್ಷಗಳಿಂದ ಆಮ್ ಆದ್ಮಿ ಪಾರ್ಟಿ ಏನು ಆಡಳಿತವನ್ನು ಮಾಡಿದ್ದಾರೆ, ಯಾವ್ಯಾವ ರೀತಿ ಅವರ ಆಡಳಿತದಲ್ಲಿ ವೈಫಲ್ಯತೆಗಳು, ಭ್ರಷ್ಟಾಚಾರ, ಮತ್ತೊಂದು ಮಗದೊಂದು ಇವೆಲ್ಲವೂ ಕೂಡ ಬಯಲಿಗೆ ಬಂದಿದೆ. ಇವೆಲ್ಲವನ್ನು ಗಮನಿಸಿ ಖುದ್ದು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳೇ ಇವತ್ತು ಸೋಲನ್ನು ಅಪ್ಪಿರ್ತಕ್ಕಂಥದ್ದು ನೋಡಿದಾಗ ಇವತ್ತು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಕೂಡ ದೊಡ್ಡವರಲ್ಲ ಅಂತಕ್ಕಂಥದ್ದನ್ನ ಬಹುಶಃ ದೆಹಲಿಯ ಮತದಾರರು ಇವತ್ತು ಸಾಬೀತು ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಇವತ್ತು ಶಾಸಕರನ್ನ ಕೊಡುವ ಮೂಲಕ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಬಹುಶಃ ದೆಹಲಿಯಲ್ಲಿ ಬಂದಿರತಕ್ಕಂಥ ಫಲಿತಾಂಶ ಪ್ರೀಪೋಲ್ ಅಲಯನ್ಸ್ ಅಂತಕ್ಕಂಥದ್ದು ಏನು ಭಾರತೀಯ ಜನತಾ ಪಾರ್ಟಿಯ ಪರವಾದಂಥ ಒಂದು ಅಲೆ ಸೂಚಿಸ್ತಾ ಇತ್ತು. ನಿರೀಕ್ಷೆಯಂತೆ ಬಹುಶಃ ನಿರೀಕ್ಷೆಗೂ ಮೀರಿ ಒಂದು ದಾಖಲೆಯನ್ನು ಇವತ್ತು ದೆಹಲಿಯ ಮತದಾರರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಡೆಗೆ ಕೊಟ್ಟಿರ್ತಕ್ಕಂಥದ್ದು ಭಾಳ ವಿಶೇಷ. ಕಳೆದ 10 ವರ್ಷಗಳಿಂದ ಆಮ್ ಆದ್ಮಿ ಪಾರ್ಟಿ ಏನು ಆಡಳಿತವನ್ನು ಮಾಡಿದ್ದಾರೆ, ಯಾವ್ಯಾವ ರೀತಿ ಅವರ ಆಡಳಿತದಲ್ಲಿ ವೈಫಲ್ಯತೆಗಳು, ಭ್ರಷ್ಟಾಚಾರ, ಮತ್ತೊಂದು ಮಗದೊಂದು ಇವೆಲ್ಲವೂ ಕೂಡ ಬಯಲಿಗೆ ಬಂದಿದೆ. ಇವೆಲ್ಲವನ್ನು ಗಮನಿಸಿ ಖುದ್ದು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳೇ ಇವತ್ತು ಸೋಲನ್ನು ಅಪ್ಪಿರ್ತಕ್ಕಂಥದ್ದು ನೋಡಿದಾಗ ಇವತ್ತು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಕೂಡ ದೊಡ್ಡವರಲ್ಲ ಅಂತಕ್ಕಂಥದ್ದನ್ನ ಬಹುಶಃ ದೆಹಲಿಯ ಮತದಾರರು ಇವತ್ತು ಸಾಬೀತು ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಇವತ್ತು ಶಾಸಕರನ್ನ ಕೊಡುವ ಮೂಲಕ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಬಹುಶಃ ದೆಹಲಿಯಲ್ಲಿ ಬಂದಿರತಕ್ಕಂಥ ಫಲಿತಾಂಶ ಪ್ರೀಪೋಲ್ ಅಲಯನ್ಸ್ ಅಂತಕ್ಕಂಥದ್ದು ಏನು ಭಾರತೀಯ ಜನತಾ ಪಾರ್ಟಿಯ ಪರವಾದಂಥ ಒಂದು ಅಲೆ ಸೂಚಿಸ್ತಾ ಇತ್ತು. ನಿರೀಕ್ಷೆಯಂತೆ ಬಹುಶಃ ನಿರೀಕ್ಷೆಗೂ ಮೀರಿ ಒಂದು ದಾಖಲೆಯನ್ನು ಇವತ್ತು ದೆಹಲಿಯ ಮತದಾರರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಡೆಗೆ ಕೊಟ್ಟಿರ್ತಕ್ಕಂಥದ್ದು ಭಾಳ ವಿಶೇಷ. ಕಳೆದ 10 ವರ್ಷಗಳಿಂದ ಆಮ್ ಆದ್ಮಿ ಪಾರ್ಟಿ ಏನು ಆಡಳಿತವನ್ನು ಮಾಡಿದ್ದಾರೆ, ಯಾವ್ಯಾವ ರೀತಿ ಅವರ ಆಡಳಿತದಲ್ಲಿ ವೈಫಲ್ಯತೆಗಳು, ಭ್ರಷ್ಟಾಚಾರ, ಮತ್ತೊಂದು ಮಗದೊಂದು ಇವೆಲ್ಲವೂ ಕೂಡ ಬಯಲಿಗೆ ಬಂದಿದೆ. ಇವೆಲ್ಲವನ್ನು ಗಮನಿಸಿ ಖುದ್ದು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳೇ ಇವತ್ತು ಸೋಲನ್ನು ಅಪ್ಪಿರ್ತಕ್ಕಂಥದ್ದು ನೋಡಿದಾಗ ಇವತ್ತು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಕೂಡ ದೊಡ್ಡವರಲ್ಲ ಅಂತಕ್ಕಂಥದ್ದನ್ನ ಬಹುಶಃ ದೆಹಲಿಯ ಮತದಾರರು ಇವತ್ತು ಸಾಬೀತು ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಇವತ್ತು ಶಾಸಕರನ್ನ ಕೊಡುವ ಮೂಲಕ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ.